ಕುರಿ ಕಾಯುವವರ ಸಮಸ್ಯೆಗಳ ಆಲಿಸಿದ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ವಿಜಯಪುರದ ಗ್ರಾಮೀಣ ಭಾಗದಲ್ಲಿ ಬರುವಂತಹ ಬುರ್ನಾಪುರ ಎಂಬ ಹಳ್ಳಿಯಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷರು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಂದ ಕುರಿ ಕಾಯುವವರ ಸಮಸ್ಯೆಗಳನ್ನು ಆಲಿಸಿದರು. ಈ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಪರದಾಟ, ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳನ್ನು ಸಿಗುತ್ತಿಲ್ಲ ಎಂದ ಕುರಿಗೆ ಶೌಚಾಲಯ ಇರುವುದಿಲ್ಲ ಎಂದು ಆರೋಪ ಮಾಡಿದ್ದಾರೆ. ಈ ಭಾಗದ ಶಾಸಕರು ಯಾವುದೇ ರೀತಿಯಿಂದ ಕೆಲಸಗಳು ಮಾಡುತ್ತಿಲ್ಲ. ಗ್ರಾಮದ ಪ್ರತಿಯೊಂದು ಸಮಸ್ಯೆಗಳನ್ನು ಮಹಿಳಾ ಆಯೋಗದ ಅಧ್ಯಕ್ಷರಾದ ಶ್ರೀಮತಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಆಲಿಸಿದ್ದಾರೆ. ಸರ್ಕಾರದಿಂದ ಇವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಾಡುತ್ತೇನೆ ಎಂದು ಭರವಸೆ ಮಹಿಳಾ ಆಯೋಗದ ಅಧ್ಯಕ್ಷರನ್ನ ಗ್ರಾಮದ ಜನರು ಅದ್ಧೂರಿಯಾಗಿ ಬರಮಾಡಿಕೊಂಡಿದ್ದಾರೆ. ಎರಡನೇದು, ತಮ್ಮ ಹೇಳಿದ ನಮ್ಮ ಮಕ್ಕಳಿಗೆ ಶಿಕ್ಷಣ ಬೇಕಂತ. ನಮ್ಮ ಸೋಷಿಯಲ್ ವೆಲ್ಫೇರ್ ಯಾರಿದ್ದೀರಿ? ಯಾರು ಅಧಿಕಾರಿ ಬಂದಿರ್ರಿ? ನಮ್ದು ರಿಸರ್ವೇಶನ್ ಇರಲ್ರಿ. ಅಲೆಮಾರಿ ಕುರಿಗಾಯಿಗಳ ಬಗ್ಗೆ ಮಾತಾಡೋದ್ರಿ. ರಿಸರ್ವೇಶನ್ ಬರ್ರಿ ನೀವು ನೋಡ್ರಿ. ನಿಮ್ಮ ಅಧಿಕಾರಿಗಳ ನಂಬರು, ನಿಮ್ಮ ಅಧಿಕಾರಿ ಹೆಸರು ನೀವೆಲ್ಲರೂ ಬರ್ಕೋಬೇಕ್ರಿ, ನೆನ್ಪಿಟ್ಬಿಟ್ರಿ. ಮಾಡ್ಕೋತೀರಿ ಹಾ ನೋಡ್ರಿ, ನಮ್ಮ ಮಕ್ಕಳಿಗೆ ಎಕ್ಸಾಮ್ ಇರಲ್ರಿ. ಅಂದ್ರೆ ಪರೀಕ್ಷೆ ಬರೆಯಕಲ್ರು ಹಾಸ್ಟೆಲ್ಗೆ ಸೇರ್ಸಕ್ಕೆ. ಪರೀಕ್ಷೆ ಎಕ್ಸಾಮ್ ಇಲ್ಲ ಅಂತ ಮಜಾ ಮಾಡ್ಬಿಡ್ಬೇಡ್ರಿ. ಆಮೇಲೆ ಎಕ್ಸಾಮ್ ಬರ್ದೇ ಪಾಸ್ ಆಗ್ಬೇಕು ನೀವು. ನಮ್ಮ ಮಕ್ಕಳು ನೀವೆಲ್ಲ ಕುರಿ ಹೊಡ್ಕೊಂಡು ಹೋಗ್ತೀರಾ, ನಿಮ್ ಮಕ್ಕಳಿಗೆ ಓದ್ಸಕ್ ಆಗೋದಿಲ್ಲ. ನಮ್ಗೆ ಎಷ್ಟು ಪರ್ಸೆಂಟ್ ಅಡ್ಮಿಷನ್ ಮಾಡಿಸ್ಬೋದ್ರಿ? ಅಣ್ಣಾರಿಗೆ ಜಾಗ ಬಿಡ್ರಿ. ನಾನು ಅವ್ರಿಗೆ ಕರೆಕ್ಟ್ ಹೇಳಿಲ್ಲ ಸುಜಿತ್ ಮೇಡಮ್ ಕೆಳಗಡೆ. ನಮ್ಮ ಮಕ್ಕಳಿಗೆ ನಾವಿಷ್ಟು ದಿನ ಇಲ್ಲಿ ಇರ್ತೀವಿ ಅಂತ ಅವ್ರು ಯಾರೋ ಒಬ್ಬರ ನಾಯಕರ ಲೀಡರ್ ಬರ್ತಾರೆ ನಂಬರ್ ಕೊಟ್ಬಿಟ್ಟು ಹೋದ್ರೆ ನಾವು ಪ್ರತಿದಿನ ಒಂದು ಮೀಟ್ ಹಾಕ್ತೀವಿ. ಮತ್ತು ಲೋಕಲ್ ಸ್ಟೇಷನ್ ಅವ್ರಿಗೆ ಹೇಳಿದ್ವಿ, ಅವ್ರಿಗೆ ಸಂಪೂರ್ಣವಾಗಿ ರಕ್ಷಣೆ ಕೊಡಿ ಅಂತ ಹೇಳಿದ್ವಿ. ಈಗ ನೀವು ಆ ಥರ ಒಂದು ಹೇಳಿ ಕೇಳಿಸ್ಕೊತಾ ಇದ್ದಾರೆ ನೀವು ಮಾತಾಡೋದನ್ನ. ಸರಿ ಮೇಡಮ್, ಅದು ಅವರು ಎಲ್ಲಿ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಬರ್ತದೆ ಮೇಡಮ್, ಅಲ್ಲಿ ಬರ್ಲಿ ಮೇಡಮ್. ಅದು ನಮ್ಮ ಜವಾಬ್ದಾರಿ ಮೇಡಮ್. ಅವ್ರಿಗೆ ಸಂಪೂರ್ಣ ರಕ್ಷಣೆ ಕೊಡ್ತೀವಿ ಮೇಡಮ್. ಬಂದು ನಮ್ಗೆ ಗಮನಕ್ಕೆ ತಿರ್ಲಿ ಮೇಡಮ್ ಇಂಥ ಕಡೆ ಇರ್ತೀವಿ ಅಂತ. ಅದು ಒಂದು SP ಅವರಿಂದ ಒಂದು ಆಕ್ಚುಲಿ ಯಾಕಂತಂದ್ರೆ ಒಂದು ಎಲ್ಲ ನಮ್ಗೆ ಎಷ್ಟು ಸ್ಟೇಷನ್ ಬರ್ತಾವ್ರಿ ಬಿಜಾಪುರ? 28 ಪೊಲೀಸ್ ಸ್ಟೇಷನ್ಗೂ ನೀವು ಎಲ್ಲರಿಗೂ ಲಿಖಿತ ರೂಪದಲ್ಲಿ ಒಂದು ಇನ್ಫಾರ್ಮೇಶನ್ ಕಳಿಸ್ಬಿಡಿ. ಅದು ಬೆಸ್ಟ್ ಆಗ್ತದೆ. ಯಾಕಂತಂದ್ರೆ ಪ್ರತಿ ಸಲ ನಾವು ಕಾಲ್ ಮಾಡಕ್ ಆಗುದಿಲ್ಲ, ಹೇಳಕ್ಕಾಗಲ್ಲ. ನೀವು ಅಲ್ಲಿಂದ ಈ ತರ ಸಂಚಾರಿ ಕುರಿಗಾಯಿಗಳು ಬಂದಾಗ ಅವ್ರಿಗೆ ಸಂಪೂರ್ಣವಾದಂತ ರಕ್ಷಣೆ ಕೊಟ್ಟು ಅವ್ರಿಗೆ ಒಂದು ಒಂದು ಕಾನ್ಫಿಡೆನ್ಸ್ ಅದನ್ನ ಕೊಡುವಂತ, ಮತ್ತೆ ಅವ್ರು ಬಂದಲ್ಲಿ ನಾವು ಇಂಥ ಕಡೆ ಇದ್ದೀವಿ ಅಂತಂದ್ರೆ ಬೀಟ್ ಪೊಲೀಸ್ ಹಾಕ್ತೀವಿ ಒಂದ್ ದಿನಕ್ಕೆ ಒಂದ್ಸಲ. ಸರಿನಾ? ಜೋಡಿ ನಿಂತ್ಕೊಂಡು ನಿಮ್ಮ ಊರಿನಲ್ಲಿ ಅರಿವಿನ ಕಾರ್ಯಕ್ರಮ ಡ್ರೈವ್ ಮಾಡಿ ಅವರೇ ಬಂದು ಅಧಿಕಾರಿಗಳು ಎಲ್ಲ ನೋಂದಾವಣೆ ಮಾಡಿಕೊಂಡು ಯಾವ್ಯಾವ ಮಕ್ಕಳು ಎಲ್ಲೆಲ್ಲಿ ಓದ್ತಾ ಇದ್ದಾರೆ, ಅವ್ರಿಗೆ ಏನೇನೋ ಹಣ ಸಿಗಬೇಕು, ಸ್ಕಾಲರ್ಶಿಪ್, ಪ್ರತಿಯೊಂದು ಅವ್ರು ನಿಮಗೆಲ್ಲ ಮಾಹಿತಿ ಕೊಡ್ತಾರೆ. ಸರಿನಾ? ಯಾವಕ್ಕೂ ಹಾಸ್ಟೆಲ್ನಲ್ಲಿ ಅವಕಾಶ ಸಿಕ್ಕಿಲ್ಲ. ಇವರು ಟ್ರೈ ಮಾಡಿದ್ದಾರೆ, ಆದ್ರೆ ಇವತ್ತು ಶಾಲೆಗಳು ಕಡಿಮೆ ಇರೋದ್ರಿಂದ ಇಂಥ ಮಕ್ಕಳಿಗೆ ಅವಕಾಶ ಸಿಗ್ತಾ ಇಲ್ಲ. ಆಕ್ಚುಲಿ ಇವ್ರಿಗೆ 10% ರಿಸರ್ವೇಶನ್ ಇದೆ. ಅಂದ್ರೆ ಇವರೇ ಅಂತಲ್ರಿ, ಎಲ್ಲ ಅಲೆಮಾರಿ ಸಮುದಾಯದಾಗ ಇವರು ಬರ್ತಾರ್ರಿ. ಅಂದ್ರೆ 5 ಬರ್ತಾವಂತೆ ಸೀಟ್ 50ನಾಗ. 5ರೊಳಗೆ ಇವರೆಲ್ಲ ಹಂಚ್ಕೋಬೇಕ್ರಿ. ಹಂಗಾಗಿ ಇವ್ರಿಗೆ ಅವಕಾಶನೂ ಇಲ್ರಿ. ಇವರು ಬೇರೆ ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಾ ಇದ್ರೆ ಅವ್ರಿಗೆ ಅಲ್ಲಿನೂ ಸಹ ಪ್ರತಿ ವರ್ಷಕ್ಕೆ ಇಷ್ಟು ದುಡ್ಡು ಅಂತ ಹಾಕ್ತಾರೆ. ಏನಕ್ಕಂದ್ರೆ ಮಕ್ಕಳನ್ನ ಓದಿಸ್ಲಿ, ಎಲ್ಲೋ ಕರ್ಕೊಂಡು ಹೋಗೋದು ಬೇಡ, ತಿಂಗಳಿಗೆ 200 ರೂಪಾಯಿ ಕೊಟ್ರೆ ಅವ್ರಿಗೆ ಏನಕ್ಕೂ ಸಹಾಯ ಆಗತ್ತೆ ಅಂತ ಹೇಳಿ 1ರಿಂದ 7ನೇ ಕ್ಲಾಸ್ವರೆಗೂ ಪ್ರತಿ ತಿಂಗಳ 700 ರೂಪಾಯಿ ಹಾಕ್ತಾರ್ರಿ. ಅಲ್ಲ ಸಾರಿ 200 ರೂಪಾಯಿ ರೀ. 10 ತಿಂಗಳಿಗೆ ಹಾಕ್ತಾರ್ರಿ. ಅದು 2000. 8ರಿಂದ 10ಕ್ಕೆ 4000 ಹಾಕ್ತಾರ್ರಿ. ಹಂಗೆ ಕಾಲೇಜ್ಗೆ ಹೋದ್ರೆ ಆ ಮಕ್ಳಿಗೆ ಒಂದು, ಪ್ರೊಫೆಷನ್ಗೆ ಹೋದ್ರೆ ಆ ಮಕ್ಳಿಗೆ, ಇವ್ರಿಗೆ ಏನೋ ಗೊತ್ತಿಲ್ರಿ. ಅದು ಬಹಳ ನೋವಾಗಿದೆ ರೀ ನನಗೆ. ಆಮೇಲೆ ಬಸ್ಗಳಿಲ್ರಿ. ಅಂಗನವಾಡಿಗಳಲ್ಲಿ 9 ತಿಂಗಳು ಇದು ಏನು ಫುಡ್ ಇಲ್ಲಂತ್ರಿ. ಆಮೇಲೆ ಮಕ್ಕಳೆಲ್ಲ ಆಚೆನೆ ಇರ್ತಾರಂತೆ. ಇವತ್ತು ಹೇಳ್ತಾ ಇದ್ಲು ತಾಯಿ, ನಾನೇ ಹೋಗಿ ಬೀಗ ಜಡ್ದಿದ್ರಂತೆ ಅಂಗನವಾಡಿಗೆ. ಇವತ್ತು ನಾನು ನೋಡಿದ್ದು 4ನೇ ಅಂಗನವಾಡಿ.
ಒಂದು ಅಂಗನವಾಡಿ ನಮ್ಮ ಜೈಲ್ ಇದೆಯಲ್ಲ, ಜೈಲ್ ಪಕ್ಕ ಒಂದು ಅಂಗನವಾಡಿ ಇದೆ. ಅಲ್ಲಿ ಹೋದ್ರೆ ನೋಡಿದ್ರೆ ಅಲ್ಲಿ ಕರೆಂಟ್ ಇಲ್ರಿ, ಸುಮ್ನೆ ಫ್ಯಾನ್ ಹಾಕರ್ರಿ. ಅದ್ ಹೆಂಗ 1 ವರ್ಷ ಆ ತಾಯಿ ಹೇಳ್ತಿದ್ಲು, 1 ವರ್ಷನೋ 2 ವರ್ಷನೋ ಗೊತ್ತಿಲ್ಲ, ಕರೆಂಟ್ ಇಲ್ಲ, ಲೈಟ್ ಇಲ್ಲ. ಈ ಬೇಸಿಗೆಗಾಲದಲ್ಲಿ ಹ್ಯಾಂಗ್ರಿ ಅಟ್ ಪುಟ್ ಮಕ್ಕಳನ್ನ ಇಟ್ಕೊಂಡಿರ್ತಾರ, ಅದು ನನಗೆ ಗೊತ್ತಿಲ್ರಿ. ನೆನ್ನೆ ನಾನು ತಾಂಡಾಗ ಹೋಗಿದ್ದೆ, ಅಲ್ಲೂ ಸಹ 2 ಅಂಗನವಾಡಿ ಅದೇ ಸಮಸ್ಯೆ ಹೇಳಿದ್ರಿ. ಏನಾಗ್ತಾ ಇದೆ ನನಗ್ ಗೊತ್ತಿಲ್ಲ. ನಾನು ಒಬ್ಳೆ ಬಹಳಷ್ಟ್ರಿ, ಎಲ್ಲೋ ಒಂದ್ ಕಡೆ ಸರ್ಕಾರದಲ್ಲಿ ಕೆಲಸ ಮಾಡುವಂತವ್ರು ಸಹ ಜವಾಬ್ದಾರಿಯಿಂದ ಆ ಮಟ್ಟಕ್ಕೆ ಹೋಗಿ ಆ ಜನರಿಗೆ ಸಹಾಯವನ್ನ, ಅದು ಸಹಾಯ ಅಲ್ಲ, ಅವ್ರ ಕೆಲಸ ಏನಿದೆ ಅದನ್ನ ಎಲ್ಲೋ ಒಂದ್ ಕಡೆ ತಲುಪಿಸ್ತಾ ಇಲ್ಲ, ಮಾಡ್ತಾ ಇಲ್ಲ ಅನ್ನೋದು ಕಾಣತ್ರಿ. ಇಲ್ಲಿ ಎಲ್ರು ಕೆಟ್ಟವ್ರು ಅಂತ ಹೇಳಲ್ರಿ, ಮಾಡೋರು ಇದಾರ್ರಿ, ಬಟ್ ಮಾಡದೇ ಇರೋರು ಇಲ್ಲಿ ಎದ್ದು ಕಾಣತ್ತಲ್ರಿ. ಸೊ ಹಾಗಾಗಿ ನಾನು ನಾಳೆ DC ಆಫೀಸ್ನಲ್ಲಿ ರಿವ್ಯೂನಲ್ಲಿ ತಗೊಳ್ತೀನಿ. ಎಸ್ಪೆಷಲಿ ಮೇನ್ ಕುಡಿಯೋ ನೀರು ಮತ್ತೆ ಶೌಚಾಲಯಗಳಿಲ್ವಂತೆ, ಎಲ್ಲ ಬಯಲ್ದೆಸೆ. ಅಲ್ಲೆಲ್ಲ ಹೆಣ್ಮಕ್ಳು ಹೇಳ್ತಿದ್ರು, ಮೇಡಮ್ ನಮಗೆ ಶೌಚಾಲಯಗಳಿಲ್ಲ ಅಂತ ಹೇಳಿ. ಬಹಳ ನೋವಾಗಿದೆ ರೀ ನನಗೆ. ನಾಳೆ ಎಲ್ಲ ಅಧಿಕಾರಿಗಳನ್ನೆಲ್ಲ ಕರೆಸಿದೀನ್ರಿ, ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡಿಸುವಂತ ಪ್ರಯತ್ನ ನಾನು ಮಾಡ್ತೀನಿ, ಮತ್ತೆ ಸರ್ಕಾರದ ಗಮನಕ್ಕೆ ತಗೊಂಡ್ಬರ್ತೀನಿ ರೀ. ಒಂದು ಇಂಪಾರ್ಟೆಂಟ್ ಬುರ್ನಾಪುರ ಅಂತ ಒಂದು ದೊಡ್ಡಿ ಇದೆ, ಬುರ್ನಾಪುರ ಹಳ್ಳಿಯಲ್ಲಿ. ಅಲ್ಲಿ ಏನಿದೆ ಸೋಲಾರ್ ಪ್ಲಾಂಟ್ ಏನಿದೆ ಮಾಡ್ತಾ ಇದ್ದಾರೆ ಸರ್ಕಾರದಿಂದ. ಅದ್ರ ಪಕ್ಕನೇ ಏನಿದೆ ದೊಡ್ಡಿ ಇದೆ. ಆ ದೊಡ್ಡಿಗೆ ಏನಿದೆ ನಮ್ಗೆ ವಿರೋಧ ಇದೆ ಅಂತ ಬುರ್ನಾಪುರದ ಏನು ದೊಡ್ಡಿದವ್ರು ಇದ್ದಾರೆ ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತ ಶಾಸಕರಾಗಿರ್ಬೋದು, ಜಿಲ್ಲಾ ಮಂತ್ರಿಗಳು ಎಲ್ಲರಿಗೂ ಮುಂದಕ್ಕೆ ಕೊಟ್ಟಿದ್ದಾರೆ ಮೇಡಮ್. ಅದಕ್ಕೆ ಅವ್ರು ಟೋಟಲ್ ಏನಿದೆ ಅವ್ರ ವಿರೋಧ ಇದೆ. ಆಯ್ತು, ಅದ್ರ ವಿರೋಧ ಇದೆ ಮೇಡಮ್. ಬ್ಯೂರೋ ರಿಪೋರ್ಟ್ ಬಗಲಿ SS, ಭಾರತ ವೈಭವ ನ್ಯೂಸ್, ವಿಜಯಪುರ. Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.